ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ನಮೀಬಿಯಾ ಮ್ಯಾಚಲ್ಲಿ ನಮ್ಮ ಭಾರತ ತಂಡ 93 ರನ್ಗಳ ಮೂಲಕ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಗೆದ್ದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಬ್ಯಾಟಿಂಗ್ ಬಗ್ಗೆ ಹೇಳಿದ್ದಾರೆ. ಇಶಾನ್ ಕಿಶನ್ ಅವರು ಚೆನ್ನಾಗಿ ಆಡಿದರು. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಚೆನ್ನಾಗಿ ಆಡಿದರು. ಬಟ್ ಸಂಜು ಸ್ಯಾಮ್ಸನ್ ಅವರು ಆಡ್ತಾ ಇದ್ದರು. ಬಟ್ ಮತ್ತೆ ಅವ್ರದ್ದು ಅದೇ ಕಳಪೆ ಫಾರ್ಮೇ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳಿದ್ದಾರೆ. ಇನ್ನೂ ಕೂಡ ಇಲ್ಲಿ ಚೇಂಜಸ್ ಆಗಬೇಕು. ಹಾಗೆ ಬಾಲಿಂಗಲ್ಲಿ ನೋಡೋದಾದರೆ ಒಂದು ವಿಕೆಟ್ ಬರ್ತಾ ಇರಲಿಲ್ಲ. ಒಂದು ಕ್ಯಾಪ್ಟನ್ ಸೂರ್ಯಕುಮಾರ್ ಅವ್ರನ್ನ ಮೆಚ್ಚಬೇಕು. ಯಾಕಂದರೆ ವಿಕೆಟ್ ಬರ್ದಿರೋ ಟೈಮಲ್ಲಿ ವರುಣ್ ಚಕ್ರವರ್ತಿನ ತೊಗೊಂಡು ಬರ್ತಾರೆ. ಅಲ್ಲಿಗೆ 3 ವಿಕೆಟ್ ಬರುತ್ತೆ. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ಕೂಡ 2 ವಿಕೆಟ್ ತೊಗೊಳ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟು, ಹಾಗೆ ಹರ್ಷದೀಪ್ ಸಿಂಗ್ ಅವರು 1 ವಿಕೆಟು. ಈ ಥರ ನಮ್ಮ ಭಾರತ ಬಾಲಿಂಗ್ ದಾಳಿಗೆ ಇನ್ನೂ 93 ರನ್ ಬೇಕಾಗುತ್ತೆ. ಆವಾಗಲೇ ಆಲ್ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಮೀಬಿಯಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.